ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 20ನೇ ವಾಕ್ಯ. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಯೆಶಾಯನು ತನ್ನ ಪ್ರವಾದನೆಯ ಮೂಲಕ ಬರಿತಾ ಇರುವಂಥ ಒಂದು ಮಾತು, ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ, ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ. ಮನುಷ್ಯನನ್ನು ಸೃಷ್ಟಿ ಮಾಡಿ ಈ ಲೋಕದಲ್ಲಿಟ್ಟರು ಪ್ರತ್ಯೇಕವಾಗಿ ಒಂದನೇದಾಗಿ ದೇವರೊಂದಿಗೆ ಅನ್ಯೋನ್ಯತೆ ಇಟ್ಕೋಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ರು. ಆದಾಮನನ್ನು, ಹವ್ವಳನ್ನು ನಿರಂತರವಾಗಿ ಪ್ರತಿ ದಿವಸ ಬಂದು ಅವರ ಸಂಗಡ ಮಾತನಾಡಿ ಅವರೊಂದಿಗೆ ಅನ್ಯೋನ್ಯತೆ ಇಟ್ಕೊಂಡಿದ್ರು. ಆದರೆ ನಮಗೆ ಗೊತ್ತು, ಅವರು ತಿನ್ನಬಾರದೆಂದು ಹೇಳಿದಂತಹ ಹಣ್ಣನ್ನು ತಿಂದದ್ದರ ನಿಮಿತ್ತ ಅವರು ದೇವರಿಂದ ದೂರ ಆಗ್ತಾರೆ, ಪಾಪದಲ್ಲಿ ಮುಳುಗ್ತಾರೆ, ಅವರು ಅನ್ಯೋನ್ಯತೆಯಿಂದ ಹೊರಗೋಗ್ಬಿಡ್ತಾರೆ. ಹೀಗೆ ಮುಂದೆ ಸಾಗ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಯೆಶಾಯನ ಮೂಲಕ ನಾವು ನೋಡ್ತೀವಿ, ದೇವರು ಯಾಕೆ ನಮ್ಮನ್ನು ಸೃಷ್ಟಿ ಮಾಡಿದ್ರಂತೆ. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರು. ದೇವರು ನನ್ನನ್ನು, ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ ಗೊತ್ತಾ? ನಾವು ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು ಎಂಬ ಉದ್ದೇಶದಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದರೆ ಈ ದಿವಸಗಳಲ್ಲಿ ಅನೇಕರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲ್ಲ. ಆಲಯದಲ್ಲಿ ಬಂದು ಮೌನವಾಗಿ ಕೂತಿರ್ತಾರೆ. ಆಲಯದಲ್ಲಿ ಬಂದು ದೇವರಿಗೆ ಸ್ತೋತ್ರ ಮಾಡಲ್ಲ, ದೇವರನ್ನು ಘನಪಡಿಸಲ್ಲ, ದೇವರಿಗೆ ಕೊಡಬೇಕಾದಂತಹ ಘನತೆ, ಗೌರವವನ್ನು ಕೊಡೋದಿಲ್ಲ. ಕೆಲವರು ಯೋಚನೆ ಮಾಡ್ತಾರೆ, ನಾವು ವಯಸ್ಸಾಗೋಯ್ತು, ನಮ್ಮ ಕೈಯಲ್ಲಿ ಆಗಲ್ಲ. ಕೆಲವರು ಹೇಳ್ತಾರೆ, ನಾವು ಚಿಕ್ಕವರು, ಆಗಲ್ಲ. ಆದರೆ 148ನೇ ಕೀರ್ತನೆ 12-13 ವಾಕ್ಯಗಳು ಹೇಳ್ತದೆ, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ, ಆತನ ನಾಮ ಒಂದೇ ಮಹತ್ವವುಳ್ಳದು. ಹಾಗಾದರೆ ಯಾರು ದೇವರಿಗೆ ಸ್ತೋತ್ರ ಮಾಡಬೇಕಂತೆ? ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು. ಅದರ ಅರ್ಥ ಅದರಲ್ಲಿ ವ್ಯತ್ಯಾಸ ಇಲ್ಲ. ಪ್ರತ್ಯೇಕವಾಗಿ ದೇವರಿಗೆ ಸ್ತೋತ್ರ ಮಾಡೋದರಲ್ಲಿ ವಯಸ್ಸಿನ ವ್ಯತ್ಯಾಸ ಇಲ್ಲ. ಅವರು ಸ್ತ್ರೀ ಪುರುಷರು ಆಗಿರ್ಬೋದು, ಮುದುಕರಾಗಿರ್ಬೋದು, ಯೌವನಸ್ಥರಾಗಿರ್ಬೋದು, ಹುಡುಗರಾಗಿರ್ಬೋದು, ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡಬೇಕು. ಮಾತ್ರವಲ್ಲ, ಆರಾಧನೆಗೆ ವಯಸ್ಸಿಲ್ಲ ಅನ್ನೋದು ಮಾತ್ರ ಅಲ್ಲ, ಆರಾಧನೆಗೆ ಸ್ಥಾನದ ವ್ಯತ್ಯಾಸ ಇಲ್ಲ. ಇಂಥ ಸ್ಥಾನದವರೆಗೂ ನಾನು ಆರಾಧನೆ ಮಾಡಬೇಕು, ಅದಕ್ಕಿಂತ ಮೇಲೆ ಹೋದರೆ ಆರಾಧನೆ ಮಾಡಲ್ಲ. ಕೆಲವು ವ್ಯಕ್ತಿಗಳು ನೋಡಬಹುದು, ಉನ್ನತವಾದಂತಹ ಸ್ಥಾನಮಾನಗಳಲ್ಲಿರುವವರು ಬಂದು ಕಲ್ಲು ಥರ ಅವ್ರು ಕೂತಿರ್ತಾರೆ. ಸೂಟೆಲ್ಲ ಹಾಕ್ಕೊಂಡು ಬಂದು ಕೂತಿರೋದು ನೋಡಿದ್ರೆ ಅವರು ದೊಡ್ಡ ವ್ಯಕ್ತಿಗಳು, ದೇವರಿಗಿಂತ ದೊಡ್ಡವರಾಗಿ ಅವ್ರು ಬಂದು ಕೂತಿರ್ತಾರೆ. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ನಿನ್ನ ಸ್ಥಾನಮಾನಗಳು ಏನೇ ಆಗಿದ್ದರೂ ಸಹ ಆ ಸ್ಥಾನಮಾನವನ್ನು ಕೊಟ್ಟಂತಹ ದೇವರನ್ನು ಆರಾಧಿಸಬೇಕಾದ ನಿನ್ನ ಕರ್ತವ್ಯ. ಯಾಕೆಂದರೆ ಅರಸನಾದಂತಹ ದಾವೀದನು ಉನ್ನತವಾದಂತಹ ಪೋಸ್ಟ್ನಲ್ಲಿರುವಾಗಲೂ ಸಹ ಅವನು ತನ್ನ ರಾಜವಸ್ತ್ರವನ್ನು ತೆಗೆದಿಟ್ಟು ನಿಲುವಂಗಿಯನ್ನು ಧರಿಸಿಕೊಂಡು ದೇವರ ಮಂಜೂಷದ ಮುಂದೆ ಕುಣಿದಾಡ್ತಾ ಇದ್ದಾನೆ. ಮೀಕಲ್ ಹೇಳ್ತಾಳೆ, ನೀನು ಈ ರೀತಿಯಲ್ಲಿ ಜನರ ಮುಂದೆ ಕುಣಿತಾ ಇದೆಯಲ್ಲ, ನೀನೊಬ್ಬ ರಾಜ ಅನ್ನೋದನ್ನು ಮರೆತು ಬಿಟ್ಟಲ್ಲ. ಆದರೆ ದಾವೀದ ಹೇಳುವಂಥದ್ದೇನು ಅಂದರೆ, ನನ್ನನ್ನು ಕುರಿ ಮೇಯಿಸ್ತಾ ಇರುವಂಥ ಸ್ಥಳದಿಂದ ಈ ಮಟ್ಟಕ್ಕೆ ತಂದಂತಹ ದೇವರನ್ನು ಇನ್ನೂ ಹೆಚ್ಚಾಗಿ ನಾನು ಸ್ತೋತ್ರ ಮಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ಆರಾಧನೆಗೆ ಸ್ಥಾನ ಅಡ್ಡಿ ಅಲ್ಲ, ಆರಾಧನೆಗೆ ನಮ್ಮ ವಯಸ್ಸು ಅಡ್ಡಿ ಅಲ್ಲ. ಆರಾಧನೆಗೆ ಬೇಕಾಗಿರುವಂಥದ್ದು ನಮ್ಮ ಹೃದಯದಲ್ಲಿ ನಾವು ದೇವರ ಆ ಅದ್ಭುತಗಳು ನೆನೆಸ್ಕೊಂಡ್ರೆ, ದೇವರು ಮಾಡಿದಂಥ ಉಪಕಾರಗಳು ನೆನೆಸ್ಕೊಂಡ್ರೆ ಮೌನವಾಗಿ ಕೂರೋದಕ್ಕೆ ನಮ್ಗೆ ಆಗಲ್ಲ. ನಾವು ಸಂತೋಷವಾಗಿ ದೇವರನ್ನು ಆರಾಧನೆ ಮಾಡುವವರಾಗಬೇಕು. ಈ ದಿವಸ ನಂಬಿಕೆಯಿಂದ ದೇವರ ಮುಖವನ್ನು ನೋಡೋಣ. ಕರ್ತನೇ, ನಿರಂತರವಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಸನ್ನಿವೇಶ ಏನೇ ಇದ್ದರೂ ಸಹ, ದೇವರೇ ಸ್ಥಾನಮಾನಗಳೇನೇ ಇದ್ದರೂ ಸಹ, ವಯಸ್ಸೆಷ್ಟೇ ಆದರೂ ಸಹ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ ಸ್ವಾಮಿ. ಕಾರಣ ದೇವರು ನನ್ನನ್ನು ಉಂಟು ಮಾಡಿರೋದೇ ಸ್ತೋತ್ರ ಮಾಡಲಿ ಅಂತ, ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದೇ ಆರಾಧನೆ ಮಾಡಲಿ ಅಂತ. ದೇವರಿಗೆ ಘನತೆ, ಗೌರವವನ್ನು ಸಲ್ಲಿಸುವಂತಹ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಅನೇಕರಿಗೆ ಲಭಿಸದೇ ಇರುವಂತಹ ಒಂದು ಅವಕಾಶ ದೇವರು ನಮಗೆ ಒದಗಿಸಿ ಕೊಟ್ಟಿದ್ದರೆ, ನಂಬಿಕೆಯಿಂದ ಕರ್ತನನ್ನು ಆರಾಧಿಸುವಂತಹ ಒಂದು ಅನುಭವ ನನ್ನಲ್ಲಿ, ನಿಮ್ಮಲ್ಲಿ ಉಂಟಾಗುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಾಗಾದರೆ ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ?
ಈ ಲೋಕದಲ್ಲಿ ಆತನನ್ನು ಆರಾಧಿಸುವುದಕ್ಕಾಗಿ, ಆತನಿಗೆ ಸ್ತುತಿ ಸ್ತೋತ್ರಗಳನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರೆ ನಂಬಿಕೆಯಿಂದ ದೇವರ ಸಲ ಹೇಳೋಣ, ಸ್ವಾಮಿ ನನ್ನನ್ನು ಸೃಷ್ಟಿ ಮಾಡಿದಂತಹ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಎಲ್ಲೋ ಇದ್ದ ನನ್ನನ್ನು ಸೃಷ್ಟಿ ಮಾಡಿದ್ದು ಮಾತ್ರವಲ್ಲ, ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಗನಾಗಿ ಮಗಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದೀಯಾ. ದಾವೀದನು ಆರಾಧನೆ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಅವನಿಗಿಂತ ಉನ್ನತರಾದವರು ಅವನ ಮನೆಯಲ್ಲೇ ಇದ್ದರು. ಎಲಿಯಾಬ್, ಶಮ್ಮ, ಅಭಿನಾದಾಬ್, ಅವನ ಈ ದಾವೀದನ ಅಣ್ಣಂದಿರು, ಅವರು 3 ಜನ ಸೌಲನ ಸೈನ್ಯದಲ್ಲಿದ್ದವರು. ಅವರು ಹೆಲ್ತಿಯಾಗಿದ್ದರು, ಅವರು ವಿದ್ಯಾಭ್ಯಾಸ ಇದ್ದವರಾಗಿದ್ದರು, ಅವರು ಹೈಟು ವೆಯ್ಟ್ನಲ್ಲಿ ಎಲ್ಲದರಲ್ಲೂ ಸಹ ರಾಜನಾಗುವುದಕ್ಕೆ ಯೋಗ್ಯತೆ ಉಳ್ಳವರಾಗಿದ್ದರು. ಆದರೆ ಅವರನ್ನು ತಿರಸ್ಕರಿಸಿ ಅವರ ಮುಂದೆಯೇ ದಾವೀದನಿಗೆ ರಾಜನಾಗಿ ಅಭಿಷೇಕ ಮಾಡಿದ ದೇವರನ್ನು ದಾವೀದನು ಆರಾಧನೆ ಮಾಡ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿ ಅನೇಕರು ನಿನಗಿಂತ ಶ್ರೇಷ್ಠರಿದ್ದಾಗ, ನಿನಗಿಂತ ಉನ್ನತರಿದ್ದಾಗ ಅವರನ್ನೆಲ್ಲ ತಳ್ಳಿ ನಿನ್ನನ್ನು ದೇವರು ಆರಿಸ್ಕೊಂಡದ್ದಕ್ಕೆ ಕೃತಜ್ಞತೆ ಒಂದು ಮನೋಭಾವದಿಂದ ಆತನನ್ನು ಆರಾಧಿಸಬೇಕು. ಆತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಆತನನ್ನು ಆರಾಧಿಸುವುದಕ್ಕೆ ತಯಾರಾಗುವುದಾದರೆ ದೇವರು ನಿನ್ನನ್ನು ಘನಪಡಿಸ್ತಾನೆ, ನಿನ್ನನ್ನು ಉನ್ನತವಾಗಿ ನಡೆಸ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನ ಕರ್ತನೆ ನೀನು ಆಶ್ವಾಸಪ್ಪ ದೇವರೇ. ಅವರ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರ ನೆನೆಸಿಕೊಂಡು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸುವ ಹಾಗೆ ಕರ್ತನೆ ನೀನವ್ರಿಗೆ ಕೃಪೆ ಮಾಡು. ನಿನ್ನ ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇದ್ದು ಅವ್ರನ್ನ ಆಶೀರ್ವದಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.